ಹಾಯ್ ಡಿಯರ್ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SRA ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋದಲ್ಲಿ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಇರುವಂಥ ಹಿಸ್ಟ್ರಿಗೆ ಸಂಬಂಧಪಟ್ಟಂತಹ ಒಂದು 5 ಮತ್ತು 10 ಮಾರ್ಕ್ಸ್ ಕ್ವೆಶನ್ಸ್ನ ಕೊಡ್ತಾಯಿದ್ದೀನಿ. ಪೂರ್ತಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಎಲ್ಲ ಒಂದು ಸ್ನೇಹಿತರಿಗೂ ಶೇರ್ ಮಾಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಸಬ್ಸ್ಕ್ರೈಬ್ ಆಗೋದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಲೈಕ್ನ ಕೊಡಿ, ಕಮೆಂಟು ಮಾಡಿ, ಏನು ಬೇಕಾದ ನೆಕ್ಸ್ಟ್ ವಿಡಿಯೋ ಲೈಕ್ಸ್ ಎಲ್ಲ ಕೊಡ್ತಾಯಿದ್ರೆ ನನಗೊಂದು ಪ್ರೋತ್ಸಾಹ ಸಿಗುತ್ತೆ. ಅದಕ್ಕಾಗಿ ಬನ್ನಿ. ಮೊದಲನೇ ಒಂದು 5 ಅಂಕದ ಪ್ರಶ್ನೆ. ಸೊ ನೋಡಿ, ಇವೇ ಬರುತ್ತೆ ಪಕ್ಕಾ ಕ್ವಶನ್ಸು 100%. ಬೇರೆ ಇನ್ಯಾವುದೂ ಬರಲ್ಲ ಇದನ್ನು ಬಿಟ್ಟರೆ. ಸೊ ಅದಕ್ಕಾಗಿ ಮೊದಲಿಗೆ ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವವನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ನೋಡಿ, ಫಸ್ಟ್ ಲೆಸನಿಂದ ಇದೊಂಥರ ಡೆಫಿನೆಟ್ ಕ್ವಶನು. ಎರಡನೇದು, ವೈವಿಧ್ಯತೆಯಲ್ಲಿ ಏಕತೆ ಭಾರತದ ಪ್ರಮುಖ ಲಕ್ಷಣ ವಿವರಿಸಿ. ನೆಕ್ಸ್ಟ್ ಮೂರನೇ ಕ್ವಶನ್, ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳನ್ನು ವಿವರಿಸಿ. ನೆಕ್ಸ್ಟ್ ನಾಲ್ಕನೇ ಕ್ವಶನ್, ಭಾರತ ಇತಿಹಾಸ ರಚನೆಗೆ ಪ್ರಾಕ್ತನ ಆಧಾರಗಳ ಮಹತ್ವ ಕುರಿತು ಬರೆಯಿರಿ. ನೆಕ್ಸ್ಟ್ 5ನೇ ಕ್ವಶನ್, ಚೋಳರ ಗ್ರಾಮಾಡಳಿತ ವಿವರಿಸಿ. ನೋಡಿದ್ರಲ್ಲ. ನೆಕ್ಸ್ಟು ಒಂದು 6ನೇ ಕ್ವಶನ್. ಟೋಟಲ್ 10 ಕ್ವಶನ್ಸ್ ಕೊಟ್ಟಿದ್ದೀನಿ, 5 ಮಾರ್ಕ್ಸ್ದು. ಇಷ್ಟನ್ನ ಚೆನ್ನಾಗಿ ಓದ್ಕೊಂಡ್ರೆ ನಿಮಗೆ 5 ಮಾರ್ಕ್ಸ್ದು ಔಟ್ ಆಫ್ ಔಟ್ ಸಿಗುತ್ತೆ. ಸೊ ಇನ್ನೇನೇ ಡೌಟ್ಸ್ ಇದ್ದರೂ, ಇನ್ನು ಯಾವುದೇ ಸಬ್ಜೆಕ್ಟ್ ಬೇಕು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಒಂದು 6ನೇ ಕ್ವಶನ್, ಶಂಕರಾಚಾರ್ಯರ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ. ನೆಕ್ಸ್ಟ್ 7ನೇ ಕ್ವಶನ್, ಬಸವೇಶ್ವರರ ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳನ್ನು ಚರ್ಚಿಸಿ. ನೆಕ್ಸ್ಟು, ರಾಮಾನುಜಾಚಾರ್ಯರ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ. ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ ಇದೆ. ಸೊ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿಬಿಡಿ. ನೆಕ್ಸ್ಟ್ ಹಂಗೆ ಇಂಗ್ಲೀಷ್ ಮೀಡಿಯಮ್ ಹೇಳ್ತಾ ಹೋಗ್ತೀನಿ. ನೋಡಿ, ಈ ಒಂದು ಶಂಕರಾಚಾರ್ಯರು, ಬಸವಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಇವರಿಂದ ಒಬ್ಬರು ಕನ್ಫರ್ಮ್ ಆಗಿ ಒಂದು ಬಂದೇ ಬರುತ್ತೆ. ಸೊ ಕರೆಕ್ಟಾಗಿ ಅಲ್ಲಿ ಓದ್ಕೊಳ್ಳಿ. ನೆಕ್ಸ್ಟು, ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಒಂದು ಕರ್ನಾಟಕದ ಪಾತ್ರವನ್ನು ವಿವರಿಸಿ. ನೆಕ್ಸ್ಟ್ ಒಂದು 10ನೇ ಕ್ವಶನ್ ಬಂದು, ಈ ಒಂದು ಭಾರತೀಯ ರಾಷ್ಟ್ರೀಯತೆಯ ಬೆಳವಣಿಗೆಗೆ ಕಾರಣವಾದ ಪ್ರಮುಖ ಅಂಶಗಳು ಯಾವುವು. ನೋಡಿದ್ರಲ್ಲ, ಇಷ್ಟು ಒಂದು 5 ಮಾರ್ಕ್ಸ್ದು ತುಂಬ ಇಂಪಾರ್ಟೆಂಟ್ ಇರುವಂತಹ ಕ್ವಶನ್ಸು. ಇದರಲ್ಲಿ ಇಷ್ಟನ್ನು ಓದಿ ಸಾಕು. 5 ಮಾರ್ಕ್ಸು ಈ 10 ಕ್ವಶನ್ಸ್ನ ಓದಿ. ನೆಕ್ಸ್ಟು 10 ಮಾರ್ಕ್ಸ್ ಹೇಳ್ತೀನಿ ಬನ್ನಿ. ನೋಡಿ, ದಯವಿಟ್ಟು ಬೇಗ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಎಕ್ಸಾಮ್ 2ಗೆ ಸಂಬಂಧಪಟ್ಟಂಥ ಒಂದು ಪ್ರತಿಯೊಂದು ಮಾಹಿತಿನ ನಮ್ಮ ಚಾನಲ್ ಕೊಡ್ತಾಯಿದ್ದೀವಿ. ಬೇರೆ ಯಾವುದೇ ಚಾನಲ್ ಒಂದು ಎಕ್ಸಾಮ್ 2ಗೆ ಸಂಬಂಧಪಟ್ಟಂತಹ ಒಂದು ಮಾಹಿತಿನ ಒದಗಿಸ್ತಾ ಇಲ್ಲ. ಸೊ ನಾವು ಯಾವುದೇ ಒಂದು ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದಂತ ಸೆಕೆಂಡ್ ಎಕ್ಸಾಮ್ಗೂ ನಿಮಗೆ ಒಂದು ಎಲ್ಲ ರೀತಿಯ ಒಂದು ಮೆಟೀರಿಯಲ್ಸ್ನ ಪ್ರೊವೈಡ್ ಮಾಡ್ತಾಯಿದ್ವಿ. ನೋಡಿ, 10 ಅಂಕದ ಪ್ರಶ್ನೆಗಳು ನೋಡ್ಕೊಳ್ಳಿ. 1ನೇ ಕ್ವಶನ್ ಬಂದುಬಿಟ್ಟು, ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ಚಿತ್ರಿಸಿ ಅಥವಾ ವಿವರಿಸಿ ಅಥವಾ ಚರ್ಚಿಸಿ, ಈ ಥರ ಎಲ್ಲ ಕೇಳ್ತಾರೆ. ನೆಕ್ಸ್ಟು 2ನೇ ಕ್ವಶನ್, ಇಮ್ಮಡಿ ಪುಲಿಕೇಶಿಯ ಸಾಧನೆಗಳನ್ನು ವಿವರಿಸಿ. ನೆಕ್ಸ್ಟು 3ನೇ ಕ್ವಶನ್, ಮೊಹಮ್ಮದ್ ಬಿನ್ ತುಘಲಕ್ ಆಡಳಿತ ಪ್ರಯೋಗಗಳನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ. ನೆಕ್ಸ್ಟು 4ನೇ ಕ್ವಶನ್, ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಆಧುನಿಕ ಮೈಸೂರಿನ ನಿರ್ಮಾತೃ ಎಂದು ಕರೆಯಲಾಗಿದೆ, ಯಾಕೆ. ಸೊ ಇಷ್ಟನ್ನು ಪರ್ಫೆಕ್ಟಾಗಿ ಓದ್ಕೊಳ್ಳಿ. ಇದರಲ್ಲಿ 2 ಕ್ವಶನ್ ಗ್ಯಾರಂಟಿ ಬರುತ್ತೆ. ಬನ್ನಿ ನೆಕ್ಸ್ಟು ಅದೇ ರೀತಿ ಇಂಗ್ಲೀಷ್ ಮೀಡಿಯಮ್ವರೆಗೆ ಹೇಳ್ತೀನಿ ಕ್ವಶನ್ಸ್ನ. ಸೊ ನೋಡಿ, ಅವೇ ಕ್ವಶನ್ಸ್ನ ಇಲ್ಲಿ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿದ್ದೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಒಂದು 5 ಮಾರ್ಕ್ಸು ಇಂಪಾರ್ಟೆಂಟ್ ಕ್ವಶನ್ಸ್ ಇವು. ಬ್ರೀಫ್ಲಿ ಡಿಸ್ಕ್ರೈಬ್ ದ ಇನ್ಫ್ಲೂಯೆನ್ಸ್ ಆಫ್ ಜಿಯೋಗ್ರಫಿ ಆನ್ ದ ಹಿಸ್ಟ್ರಿ ಆಫ್ ಇಂಡಿಯಾ. ಎಕ್ಸ್ಪ್ಲೈನ್ ದ ಸೇಲಿಯಂಟ್ ಫೀಚರ್ಸ್ ಆಫ್ ಇಂಡಿಯಾ ಯೂನಿಟಿ ಇನ್ ಡೈವರ್ಸಿಟಿ. ಎಕ್ಸ್ಪ್ಲೈನ್ ದ ಡಿಸ್ಟಿಂಕ್ಟಿವ್ ಫೀಚರ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ. ನೆಕ್ಸ್ಟ್, ರೈಟ್ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ ಏನ್ಷಿಯಂಟ್ ಸೋರ್ಸಸ್ ಫಾರ್ ದ ಇನ್ಫಾರ್ಮೇಷನ್ ಆಫ್ ಇಂಡಿಯನ್ ಹಿಸ್ಟ್ರಿ. 5ನೇ ಕ್ವಶನ್, ಎಕ್ಸ್ಪ್ಲೇನ್ ದ ವಿಲೇಜ್ ಅಡ್ಮಿನಿಸ್ಟ್ರೇಷನ್ ಆಫ್ ದ ಚೋಳಾಸ್. 6ನೇ ಕ್ವಶನ್, ಡಿಸ್ಕ್ರೈಬ್ ದ ಲೈಫ್ ಆ್ಯಂಡ್ ಟೀಚಿಂಗ್ಸ್ ಆಫ್ ಶಂಕರಾಚಾರ್ಯ. ನೆಕ್ಸ್ಟ್ ಬಸವೇಶ್ವರ. ನೆಕ್ಸ್ಟ್ ರಾಮಾನುಜಾಚಾರ್ಯ. ನೆಕ್ಸ್ಟ್ 9th ಕ್ವಶನ್, ಎಕ್ಸ್ಪ್ಲೇನ್ ದ ಕರ್ನಾಟಕ. ಸೊ ಎಕ್ಸ್ಪ್ಲೇನ್ ದ ರೋಲ್ ಆಫ್ ಕರ್ನಾಟಕ ಇನ್ ದ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್. ವಾಟ್ ವರ್ ದ ಮೇನ್ ಫ್ಯಾಕ್ಟರ್ಸ್ ದಟ್ ಲೆಡ್ ಟು ದ ಗ್ರೋತ್ ಆಫ್ ಇಂಡಿಯನ್ ನ್ಯಾಷನಲಿಸಮ್. ಸೊ ನೆಕ್ಸ್ಟು 10 ಮಾರ್ಕ್ಸ್ದು, ಸ್ಕೆಚ್ ದ ಲೈಫ್ ಆ್ಯಂಡ್ ಟೀಚಿಂಗ್ಸ್ ಆಫ್ ದ ಬುದ್ಧ. ಡಿಸ್ಕ್ರೈಬ್ ದ ಅಚೀವ್ಮೆಂಟ್ಸ್ ಆಫ್ ಇಮ್ಮಡಿ ಪುಲಿಕೇಶಿ. ನೆಕ್ಸ್ಟ್ 3ನೇ ಕ್ವಶನ್, ಕ್ರಿಟಿಕಲಿ ಅನಲೈಸ್ ದ ಎಕ್ಸ್ಪೆರಿಮೆಂಟ್ಸ್ ಆಫ್ ಮೊಹಮ್ಮದ್ ಬಿನ್ ತುಘಲಕ್. ನೆಕ್ಸ್ಟ್ 4th ಕ್ವಶನ್, ಸರ್ ಎಂ ವಿಶ್ವೇಶ್ವರಯ್ಯ ಹ್ಯಾಸ್ ಬಿನ್ ಕಾಲ್ಡ್ ದ builder of modern Mysore. Explain.
ಸೊ ನೋಡಿದ್ರಲ್ಲ ಕರೆಕ್ಟಾಗಿ ಇಷ್ಟು ಒಂದು ಇಂಪಾರ್ಟೆಂಟ್ ಕ್ವಶನ್ಸು 5 ಮತ್ತು 10 ಮಾರ್ಕ್ಸ್ದು. ಇಷ್ಟು ಬಿಟ್ಟು ಎಕ್ಸ್ಟ್ರಾ ಓದ್ಕೋಬೇಡಿ. ಎಲ್ಲ ಒಂದು ಸ್ನೇಹಿತರಿಗೂ ಇದನ್ನು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.